ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಇನ್ನೋಟ್ ಪೈಪಿಂಗ್ ಹೇಗ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ಇದ್ರಲ್ಲಿ ಇನ್ನೋಟ್ ಪೈಪಿಂಗ್ ಮಾಡೋದು ಹೇಗೆ, ಹಾಗೆ ನೋಡಿ ಇಲ್ಲಿ ಫಿನಿಶಿಂಗ್ ಬಂದಿದೆ. ಸೊ ಯಾವ ರೀತಿ ಮಾಡೋದು ಈಸಿಯಾಗಿ, ಹಾಗೆ ಇದನ್ನ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ತುಂಬಾ ಈಸಿ. ಈ ರೀತಿ ಇನ್ನೋಟ್ ಪೈಪಿಂಗ್ ಮಾಡ್ಕೊಂಡ್ರೆ ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ. ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ನೋಡಿ ಇಲ್ಲಿ ಯಾವುದೇ ಸ್ಟಿಚ್ ಇಲ್ಲ. ಸೊ ಇನ್ನೋಟ್ ಪೈಪಿಂಗ್ ಹೇಗೆ ಮಾಡೋದು ಅನ್ನೋದು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೆಪ್ಟೆಂಬರ್ 9ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಥರ್ಡ್ ಬ್ಯಾಚ್ ಇದು ಬಂದು ಥರ್ಡ್ ಬ್ಯಾಚ್. ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಪ್ಟೆಂಬರ್ 9ನೇ ತಾರೀಕಿಂದ ಥರ್ಡ್ ಬ್ಯಾಚ್ ಶುರುವಾಗ್ತಾ ಇದೆ. ಸೊ ಯಾರ್ಯಾರಿಗೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ಏನೇನು ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವೆರೈಟೀಸ್ ಆಫ್ ಬ್ಲೌಸ್, ವೆರೈಟೀಸ್ ಆಫ್ ಗೌನ್, ಹಾಗೆ ಒಂದು ಯೂನಿಫಾರ್ಮ್. ಸೊ ಇಷ್ಟನ್ನು ಹೇಳ್ಕೊಡ್ತೀನಿ. ಇನ್ನೂ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಇಂಟರ್ಮೀಡಿಯೇಟ್ ಕ್ಲಾಸ್ನ ಲಿಂಕ್ ಬೇಕು, ಡೀಟೇಲ್ ಬೇಕು ಅಂತ ಕೇಳಿದ್ರೆ ಸೊ ಅಲ್ಲೂ ಕೂಡ ನಾವು ಅದನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಕಂಪ್ಲೀಟ್ ಕೋರ್ಸ್ ಬಂದು 3 ತಿಂಗಳು ಇರುತ್ತೆ. ಈ 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ. ತಿಂಗಳು 3,000 ರೂಪಾಯಿ ಎಲ್ಲ, ಕಂಪ್ಲೀಟ್ ಕೋರ್ಸ್ಗೆ 3,000 ರೂಪಾಯಿ. ಸೊ ಇಂಟ್ರೆಸ್ಟ್ ಇರೋರು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನೊಂದು ವಿಷಯ, ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯ್ನ್ ಆಗಕ್ಕೆ ನೀವು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು. ಓಕೆನಾ? ನಾರ್ಮಲ್ ಬ್ಲೌಸ್ ಅಲ್ಲಿ ಯಾರ್ಯಾರು ಪರ್ಫೆಕ್ಟ್ ಆಗಿದ್ದೀರಾ, ವೆರೈಟೀಸ್ ಆಫ್ ಬ್ಲೌಸ್ ಸ್ಟಿಚ್ ಮಾಡಕ್ ಯಾರಿಗೆ ಬರಲ್ಲ, ಸೊ ಅಂತವ್ರು ಜಾಯ್ನ್ ಆಗ್ಬೋದು. ನಾರ್ಮಲ್ ಬ್ಲೌಸ್ ಅಲ್ಲೇ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ನೀವು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಸೇರಿ ಯೂಸ್ ಇಲ್ಲ. ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗ್ಬೇಕು ಅನ್ನೋರು ನಂದೇ ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ. ಸೊ ಅದಕ್ಕೂ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ನಾರ್ಮಲ್ ಬ್ಲೌಸ್ ನ ಫಿನಿಶಿಂಗ್ ಮಾಡೋವರೆಗೂ ಮಿಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಸೊ ಬೇಸಿಕ್ ಅಲ್ಲಿ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋ ಅದಕ್ಕೂ ಜಾಯ್ನ್ ಆಗ್ಬೋದು. ಓಕೆ, ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇನ್ನೋಟ್ ಪೈಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ಏನಿದೆ, ನಾವು ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಎಲ್ಲ ಸೇರಿಸಿ ಕಟ್ ಮಾಡಿ ಇಟ್ಕೊಂಡಿರ್ತೀವಿ. ಇದರಲ್ಲಿ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಸಪ್ರೇಟ್ ಮಾಡ್ಬಿಡೋಣ. ಸೊ ಇನ್ನೋಟ್ ಪೈಪಿಂಗ್ ಮಾಡ್ಲಿಕ್ಕೆ ಈ ರೀತಿ ಥ್ರೆಡ್ ಪೈಪಿಂಗ್ ರೆಡಿ ಸಿಗುತ್ತೆ. ರೆಡಿನಾದ್ರೂ ಯೂಸ್ ಮಾಡಿ, ಅಥವಾ ಥ್ರೆಡ್ ಪೈಪಿಂಗ್ ನೀವೇನಾದ್ರೂ ಮಾಡ್ಕೊಳ್ಬಹುದು. ಹಾಫ್ ಟೆನ್ಷನ್ ಇರಬೇಕು. ಸೊ ನಾರ್ಮಲ್ ಮಿಷಿನ್ ಅಲ್ಲಿ ಹೇಗೆ ಥ್ರೆಡ್ ಪೈಪಿಂಗ್ ಮಾಡೋದು, ಪವರ್ ಮಿಷಿನ್ ಅಲ್ಲಿ ಹೇಗೆ ಥ್ರೆಡ್ ಪೈಪಿಂಗ್ ಮಾಡೋದು, ಹಾಫ್ ಟೆನ್ಷನ್ ಯೂಸ್ ಮಾಡಿ ಹೇಗೆ ಥ್ರೆಡ್ ಪೈಪಿಂಗ್ ಮಾಡೋದು ಅನ್ನೋದನ್ನು ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ಈ ರೀತಿ ಥ್ರೆಡ್ ಪೈಪಿಂಗ್ ರೆಡಿ ಇರಲಿ. ಸೊ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಫಸ್ಟ್ ನಾವು ಮಾಡಬೇಕಾಗಿರುವಂಥದ್ದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ, ಇದು ಬ್ಯಾಕ್ ಪಾರ್ಟ್, ಇದು ಬಂದು ಫ್ರಂಟ್ ಪಾರ್ಟ್. ಇಲ್ಲಿ ಶೋಲ್ಡರ್ ಹತ್ರ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ. ಈ ರೀತಿ ಪೈಪಿಂಗ್ ಮಾಡಿಕೊಂಡು ನೋಡಿ, ಈ ರೀತಿ ಬರುತ್ತೆ. ಸೊ ಇದು ಬಂದು ಬೋಟ್ ನೆಕ್ ಬ್ಲೌಸು. ನಾರ್ಮಲ್ ನೆಕ್ ಬ್ಲೌಸ್ಗೂ ನೀವು ಇದೇ ತರ ಮಾಡ್ಕೊಳ್ಬಹುದು. ಲೈನಿಂಗ್ ಹೆಂಗೆ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಂಡ್ವಿ, ಮೇನ್ ಫ್ಯಾಬ್ರಿಕ್ ಅಷ್ಟೇ ಅದೇ ತರ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಹಾಕೊಂಡ್ಬಿಡಿ. ಈ ರೀತಿ ನೋಡಿ, ಈ ರೀತಿ ಹಾಫ್ ಟೆನ್ಷನ್ ಬರುತ್ತೆ. ಈ ಹಾಫ್ ಟೆನ್ಷನ್ ನ ಫಿಕ್ಸ್ ಮಾಡ್ಕೋಬೇಕು.
ಈ ರೀತಿ ಆಫ್ ಟೆನ್ಷನ್ ನ ಫಿಕ್ಸ್ ಮಾಡ್ಕೊಂಡು ಪೈಪಿಂಗ್ ಇರುತ್ತಲ್ಲ ನೋಡಿ, ಸೊ ಈ ಸೈಡು ಮಡ್ಚಿ ಸ್ಟಿಚ್ ಮಾಡಿರ್ತಾರೆ, ಅದು ಒಳಗಡೆ ಹೋಗ್ಲಿ. ಈ ಕಡೆ ಥ್ರೆಡ್ ಇರುತ್ತೆ, ಥ್ರೆಡ್ ಪೈಪಿಂಗ್ ಹಾಕಿರ್ತಾರೆ, ಈ ಕಡೆ ಥ್ರೆಡ್ ಇರುತ್ತೆ, ಈ ಕಡೆ ಕಚ್ಚಾ ಇರುತ್ತೆ. ಥ್ರೆಡ್ ಇರೋದನ್ನ ಈ ಕಡೆ ಹಾಕೋಬೇಕು ನೋಡಿ, ಈ ತರ ನೋಡಿ. ಈ ರೀತಿ ಥ್ರೆಡ್ ಇರೋದು ಈ ಕಡೆ ಬರಬೇಕು, ಬಾಡಿ ಪಾರ್ಟ್ ಕಡೆ ಬರಬೇಕು, ನೆಕ್ ಕಡೆ ಹೋಗ್ಬಾರ್ದು. ಪೈಪಿಂಗ್ ನ ನೆಕ್ ಲೆವೆಲ್ ಅಲ್ಲಿ ಇಟ್ಕೊಂಡು ಥ್ರೆಡ್ ಪೈಪಿಂಗ್ ಮಾಡ್ತಾ ಹೋಗಿ. ನೋಡಿ ಇದು ಶೇಪ್ ಹೇಗಿದೆ, ಇದು ಸ್ಟ್ರೈಟ್ ಆಗಿ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ಬರಲ್ಲ. ಈ ರೀತಿ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ಬರಲ್ಲ. ಇದು ಶೇಪ್ ಹೇಗಿದೆ ಹಾಗೆ ಇಟ್ಕೊಳ್ತಾ ಹೋಗ್ಬೇಕು ನೀವು ನೋಡಿ, ಈ ರೀತಿ. ಈ ರೀತಿ ಲೈನಿಂಗ್ ಮೇಲೆ ಇದನ್ನ ಈ ರೀತಿ ಇಟ್ಕೊಳ್ಬೇಕು. ಸೊ ಇವಾಗ ಏನ್ ಮಾಡ್ಬೇಕು ನೋಡಿ, ಈ ರೀತಿ ಆಗತ್ತಲ್ಲ, ಸೊ ಅದಕ್ಕೆ ನಾವು ನಾಚ್ ಹಾಕೊಬೇಕು. ಇಲ್ಲಿ ಈ ರೀತಿ ಬಾಡಿ ಪೀಸ್ ಸೇರಿಸಿ ಈ ರೀತಿ ಅಲ್ಲೊಂದು ನಾಚ್ ಹಾಕೊಳ್ಳಿ. ನೋಡಿ ಈ ರೀತಿ ನಾಚ್ ಹಾಕೊಂಡ್ರೆ ನೋಡಿ ಇವಾಗ ಎದ್ದೇಳಲ್ಲ, ಫ್ಲಾಟ್ ಆಯ್ತು. ಸೊ ನಾಚ್ ಏನಕ್ಕೆ ಹಾಕೋದು ಅಂತ ಗೊತ್ತಾಯ್ತಲ್ಲ. ಫಸ್ಟ್ ನಾಚ್ ಹಾಕೋಕ್ ಮುಂಚೆ ಇಲ್ಲಿ ಈ ರೀತಿ ಎದ್ದೊಳ್ತಾ ಇತ್ತು, ಓಕೆನಾ. ಸೊ ಇವಾಗ ನೋಡಿ ಫ್ಲಾಟ್ ಆಗಿದೆ. ಫಿನಿಶಿಂಗ್ ಆದ್ಮೇಲೂ ಅಷ್ಟೇ ನಾಚ್ ಹಾಕೋದ್ರಿಂದ ನಿಮ್ಗೆ ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಇದ್ರ ಮೇಲೆ ನಾವು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಂಡಿರ್ತೀವಲ್ಲ ಪೈಪಿಂಗು, ಅದನ್ನ ಈ ರೀತಿ ಉಲ್ಟಾ ಇಟ್ಕೊಳ್ಳಿ ನೋಡಿ, ಈ ರೀತಿ ಉಲ್ಟಾ ಇಟ್ಕೊಳ್ಳಿ, ಓಕೆನಾ. ಅಥವಾ ಇಲ್ಲಾಂದ್ರೆ ನೀವು ಈ ರೀತಿನೂ ಮಾಡ್ಬೋದು. ಫಸ್ಟ್ ಲೈನಿಂಗ್ ನ ಹಾಕೊಳ್ಳಿ, ಅದ್ರ ಮೇಲೆ ನಮ್ಮ ಮೇನ್ ಫ್ಯಾಬ್ರಿಕ್ ನ ಈ ರೀತಿ ಸೀದಾ ಕೆಳಗಡೆ ಹೋಗ್ಬೇಕು. ಉಲ್ಟಾ ಏನಿದೆ ಅದು ನಮ್ಗೆ ಮೇಲ್ಗಡೆ ಕಾಣ್ಬೇಕು, ಓಕೆನಾ. ಆ ರೀತಿ ಇಟ್ಕೊಂಡು ಇದ್ರ ಲೆವೆಲ್ ಅಲ್ಲಿ ಇಟ್ಕೊಂಡು ನೋಡಿ, ಇಲ್ಲಿ ಏನ್ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಜಾಯಿನ್ ಮಾಡಿದೀವಿ ಇದೆರಡು ಮ್ಯಾಚ್ ಆಗ್ಬೇಕು. ಆ ರೀತಿ ಇಟ್ಕೊಳ್ಳಿ. ಇಲ್ಲಿಂದಾನೆ ನೀವು ಚೆಕ್ ಮಾಡ್ಕೊಳ್ಬೇಕು. ಬಿಗಿನರ್ಸ್ ಯಾರಾದ್ರೂ ಇದ್ರೆ ಪಿನ್ ಮಾಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಈ ರೀತಿ ಲೆವೆಲ್ ಅಲ್ಲಿ ಇಟ್ಕೊಂಡು, ಇದು ಟ್ರಾನ್ಸ್ಪರೆಂಟ್ ಇರುತ್ತೆ, ಮತ್ತೆ ನಾವು ಕೈಯಿಂದ ಮುಟ್ಟೋದ್ರಿಂದ ನಮ್ಗೆ ಅದು ಕಾಣುತ್ತೆ. ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕಿ. ಇದು ಸ್ಟಿಚ್ ಹಾಕುವಾಗ್ಲೂ ಆಫ್ ಟೆನ್ಷನ್ನೇ ಇರಬೇಕು. ಆಫ್ ಟೆನ್ಷನ್ ಇದ್ರೆ ನೀಟಾಗಿ ಬರುತ್ತೆ. ನೋಡಿ ಇಲ್ಲಿಗೆ ಬಂದಾಗ ಈ ಏನ್ ಲೈನಿಂಗ್ ಅಲ್ಲಿ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿದೀವಿ, ಮೇನ್ ಫ್ಯಾಬ್ರಿಕ್ ಅಲ್ಲಿ ಏನ್ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿದೀವಿ, ಇದೆರಡು ನೀಟಾಗಿ ಹಿಂಗ್ ಮ್ಯಾಚ್ ಆಗ್ಬೇಕು. ಸೊ ಇದು ಮುಂದಕ್ಕೆ ಹೋಗೋದು ಅಥವಾ ಹಿಂದಕ್ಕೆ ಹೋಗೋದು ಇದೆಲ್ಲ ಮಾಡಬಾರ್ದು. ಸೊ ಅದಕ್ಕೆ ನೀವು ಲೈನಿಂಗ್ ಅಲ್ಲಿ ಹೆಂಗೆ ನೀವು ನೆಕ್ ಕಟಿಂಗ್ ಮಾಡಿರ್ತೀರಾ, ಮೇನ್ ಫ್ಯಾಬ್ರಿಕ್ ಅಲ್ಲೂ ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎಲ್ಲ ಬಿಡಕ್ ಹೋಗ್ಬೇಡಿ, ಅವಾಗ ಸರಿ ಬರುತ್ತೆ. ಎಕ್ಸ್ಟ್ರಾ ಬಿಟ್ಟಾಗ ಪ್ರಾಬ್ಲಮ್ ಆಗೋದು.
ಸೊ ಇಷ್ಟು ಮಾಡ್ಕೊಂಡಿದ್ದಾದ್ಮೇಲೆ ಈಗ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ, ಇದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರೋದು, ಇದು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡಿರೋದು. ಎರಡು ಲೆವೆಲ್ ಅಲ್ಲಿ ಬರ್ತಾ ಇದೆ. ಈ ರೀತಿ ಬರಬೇಕು, ಎರಡು ಸೈಡ್ ಅಷ್ಟೇ. ನೋಡಿ ಈ ರೀತಿ ಬರಬೇಕು. ಸೊ ಅವಾಗ ಸರಿ ಬರುತ್ತೆ. ಇಲ್ಲಾಂದ್ರೆ ನೆಕ್ ಎಲ್ಲ ದೊಡ್ಡದಾಗೋ ಚಾನ್ಸ್ ಬಂದ್ಬಿಡುತ್ತೆ. ಸೊ ಇದು ನೀವು ಹುಷಾರಾಗಿ ನೋಡ್ಕೊಳ್ಬೇಕು. ಸೊ ಇದಾದ್ಮೇಲೆ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಂಡು ಟಾಪ್ ಸೈಡ್ ಅಲ್ಲಿ ಈ ರೀತಿ ಟರ್ನ್ ಮಾಡಿ. ಸೊ ಇದನ್ನ ಹೀಗೆ ಬಿಟ್ಕೊಳ್ತೀವಿ ಅಂದ್ರೆ ಬಿಟ್ಕೊಳ್ಬಹುದು, ಅಥವಾ ಒಂದು ಎಡ್ಜ್ ಅಲ್ಲಿ ಸ್ಟಿಚ್ ಹಾಕೊಳ್ತೀವಿ ಅಂದ್ರೆ ಹಾಕೊಳ್ಳಿ. ಐರನ್ ಮಾಡಿದ್ರು ಓಕೆ, ನಿಲ್ಲುತ್ತೆ, ಏನ್ ತೊಂದರೆ ಇಲ್ಲ. ನೋಡಿ ನಾನಿಲ್ಲಿ ಎಡ್ಜ್ ಅಲ್ಲಿ ಸ್ಟಿಚ್ ಹಾಕ್ಬಿಡ್ತೀನಿ. ಎರಡೂ ಇದನ್ನ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡು ನೀಟಾಗಿ ಎಳ್ಕೊಂಡು ಈ ರೀತಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡ್ರೆ ನೀಟ್ ಫಿನಿಶಿಂಗ್ ಬರುತ್ತೆ. ಇನ್ಸೈಡು ಅಷ್ಟೇ. ನೋಡಿ ಇಲ್ಲೂ ಯಾವುದು ಕಚ್ಚಾ ಕಾಣಿಸ್ತಾ ಇಲ್ಲ, ನೀಟ್ ಫಿನಿಶಿಂಗ್ ಬಂದಿದೆ ಪೈಪಿಂಗ್ದು. ಇಲ್ಲೂ ಅಷ್ಟೇ ನೋಡಿ ನೀಟ್ ಫಿನಿಶಿಂಗ್ ಬರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಪೈಪಿಂಗ್ ಕೂಡ ತುಂಬಾ ಈಸಿ. ಸೊ ಇದಾದ್ಮೇಲೆ ನೋಡಿ ಇಲ್ಲಿ ಲೈನಿಂಗ್ ನ ಮೇನ್ ಫ್ಯಾಬ್ರಿಕ್ ಸುತ್ತ ಅಟ್ಯಾಚ್ ಮಾಡ್ಕೊಂಡು ನಮ್ಮ ಬ್ಲೌಸ್ ನ ಫಿನಿಶ್ ಮಾಡೋದು. ಸೊ ಈ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಬ್ಲೌಸ್ ಫಿನಿಶಿಂಗು ನೀಟಾಗಿ ಬರುತ್ತೆ, ಮತ್ತೆ ಕೆಲ್ಸನೂ ಬೇಗ ಆಗುತ್ತೆ. ಮತ್ತೆ ಇದು ಬಂದು ಬೊಟಿಕ್ಗಳಲ್ಲಿ ಇದನ್ನ ಜಾಸ್ತಿ ಈ ಸ್ಟೈಲ್ ನ ಯೂಸ್ ಮಾಡೋದು. ಬೊಟಿಕ್ ಅಲ್ಲಿ ಏನ್ ಕೊಡ್ತೀರಾ ಸ್ಟಿಚ್ ಮಾಡ್ಲಿಕ್ಕೆ ಅಲ್ಲೆಲ್ಲ. ಸೊ ಅಂತ ಇದ್ರಲ್ಲಿ ಈ ತರ ಪೈಪಿಂಗ್ ನ ಮಾಡೋದು. ಇನ್ನೋಟ್ ಪೈಪಿಂಗ್ ನಾರ್ಮಲ್ ಶಾಪ್ಗಳೆಲ್ಲ ಈ ತರ ಜಾಸ್ತಿ ಪೈಪಿಂಗ್ ಮಾಡಲ್ಲ, ಬೊಟಿಕ್ ಅಲ್ಲಿ ಜಾಸ್ತಿ ಮಾಡ್ತಾರೆ. ಸೊ ಈ ರೀತಿ ಪೈಪಿಂಗ್ ಮಾಡೋದ್ರಿಂದ ನಿಮ್ಮ ಏನು ಸ್ಟಿಚಿಂಗ್ ಕ್ವಾಲಿಟಿ ಇದೆ ಅದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಇದು, ಓಕೆನಾ, ಹೈ ಕ್ಲಾಸ್ ಸ್ಟಿಚಿಂಗ್ ಲೆವೆಲ್ ಇದು. ಸೊ ಈ ರೀತಿ ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಟ್ರೆ ನೀವು ಮಿನಿಮಮ್ ನಾರ್ಮಲ್ ಬ್ಲೌಸ್ಗೆ 550ರಿಂದ 600 ರೂಪಾಯಿನ ನೀವು ಆರಾಮ್ಸಿ ಪೇ ಮಾಡ್ಬೋದು. ಓನ್ಲಿ ನಾರ್ಮಲ್ ಬ್ಲೌಸ್ಗೆ ನಾನು ಹೇಳ್ತಾ ಇರೋದು, ಯಾವುದೇ ಬೋಟ್ ನೆಕ್ ಅಥವಾ ಯಾವುದೇ ಪ್ರಿನ್ಸಸ್ ಕಟ್ ಬ್ಲೌಸ್ಗಲ್ಲ, ನಾರ್ಮಲ್ ಬ್ಲೌಸ್ಗೆ ಈ ರೀತಿ ಕಾಂಟ್ರಾಸ್ಟ್ ಅಲ್ಲಿ ಪೈಪಿಂಗ್ ಕೊಟ್ಟು ಈ ರೀತಿ ಫಿನಿಶಿಂಗ್ ಮಾಡ್ಕೊಟ್ರೆ ನೋಡಿ ಇಲ್ಲೂ ಅಷ್ಟೇ ನೀಟ್ ಫಿನಿಶಿಂಗ್ ಬರುತ್ತೆ. ಕಚ್ಚ ಗಿಚ್ಚ ಏನು ಕಾಣಲ್ಲ. 500 ರೂಪಾಯಿಂದ ಮಿನಿಮಮ್ ನೀವು ಯಾವ್ದಾದ್ರು ಒಂದು ಹಳ್ಳಿ ಪ್ರದೇಶದಲ್ಲಿ ಇದ್ದೀರಾ ಅಂತ ಅಂದ್ರೂ ಸೊ ಈ ಲೆವೆಲ್ ಅಲ್ಲಿ ಸ್ಟಿಚ್ ಮಾಡಿದ್ರೆ ಅಲ್ಲೂ ನಿಮ್ಮ ಏರಿಯಾಕ್ಕೆ ತಕ್ಕನಾಗಿ 100% ಸ್ವಲ್ಪ ನಾರ್ಮಲ್ ಬ್ಲೌಸ್ಗಿನ್ನ ಎಕ್ಸ್ಟ್ರಾ ಚಾರ್ಜ್ ಮಾಡಬಹುದು, ಓಕೆನಾ. ಸಿಟಿ ಸೈಡ್ ಅಲ್ಲೆಲ್ಲ ಇದ್ದೀರಾ ಅಂದ್ರೆ 550ರಿಂದ 600 ರೂಪಾಯಿ ಕಂಪಲ್ಸರಿಯಾಗಿ ಚಾರ್ಜ್ ಮಾಡ್ಬೋದು. ಸೊ ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗಸ್ಟ್ 9ನೇ ತಾರೀಕಿಂದ ಗೊತ್ತಲ್ಲ, ಆಗಸ್ಟ್ 9ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸೊ ಶುರುವಾಗ್ತಾ ಇದೆ. ಸೊ ಸೇರ್ಕೊಳ್ಳೋಕ್ಕೆ ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೆಪ್ಟೆಂಬರ್ 9ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೊ ಏನೇನು ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೆರೈಟೀಸ್ ಆಫ್ ಬ್ಲೌಸ್, ವೆರೈಟೀಸ್ ಆಫ್ ಗೌನ್. ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.